ಎಲ್ಲ ಯಂತ್ರಗಳ ಮುಖಾಂತರ ಇವತ್ತು ರೈತರ ಮೇಲೆ ಹೊರೆ ಹಾಕುವಂತ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಬಂಧುಗಳೇ. ಅದೇ ರೀತಿಯಾಗಿ ಇವತ್ತ ಬಸ್ಗಳು ಇವತ್ತು ಬೆಲೆ ಡೀಸೆಲ್ ಬೆಲೆ ಏರ್ತಂದ್ರೆ, ಪೆಟ್ರೋಲ್ ಬೆಲೆ ಏರ್ತಂದ್ರೆ ಬಸ್ಗಳ ದರ ಏರಿಕೆ ಆಗುತ್ತೆ. ಆಮೇಲೆ ಟ್ಯಾಕ್ಸಿಗಳ ಮಾಲೀಕರ ಜೀವನ ಕೂಡ ಸಂಕಷ್ಟದಲ್ಲಿ ಸಿಲುಕುತ್ತೆ. ಅದೇ ರೀತಿಯಾಗಿ ಆಟೋ ಚಾಲಕರು ಹಾಗೂ ವೆಹಿಕಲ್ಗಳನ್ನು ಓಡಾಡತಕ್ಕಂತ ಪ್ರತಿಯೊಬ್ಬರಿಗೂ ಕೂಡ ಹೊರೆಯನ್ನು ಮಾಡಿದಂತ ಕಾಂಗ್ರೆಸ್ ಸರ್ಕಾರಕ್ಕೆ ನಾನು ಧಿಕ್ಕಾರವನ್ನು ಘೋಷಿಸ್ತೇನೆ ಬಂಧುಗಳೇ. ಅದೇ ರೀತಿಯಾಗಿ ಇವತ್ತ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸಿದ್ದಷ್ಟೇ ಅಲ್ಲದೆ ಈ ಹಿಂದೆ ಇವತ್ತು ರೈತರ ಮೇಲೆ ಹೊರೆ ಹಾಕುವಂತ ಕೆಲಸವನ್ನು ಕೂಡ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಬಂಧುಗಳೇ. ಇವತ್ತ ನೋಡ್ರಿ, ಯಾವುದೇ ಒಂದು ಜಮೀನನ್ನು ನೋಂದು ಮಾಡಕ್ ಹೋದ್ರೆ ಸ್ಟಾಂಪ್ ಡ್ಯೂಟಿಯನ್ನು ಹೆಚ್ಚಿಗೆ ಮಾಡಿದೆ. 30% ಸ್ಟಾಂಪ್ ಡ್ಯೂಟಿಯನ್ನ ಹಿಂದೆ ನಮ್ಮ ಸರ್ಕಾರದಲ್ಲಿ ಇದ್ದಂತ ರೇಟ್ ಅನ್ನ ಡಬಲ್ ಮಾಡಿ ಇವತ್ತ ಹೆಚ್ಚಿಗೆ ಹೊರೆಯನ್ನ ಮಾಡಿದೆ. ಅದೇ ರೀತಿಯಾಗಿ ಇವತ್ತ ಪ್ರತಿಯೊಂದು ಮಕ್ಕಳಿಗೆ ಸರ್ಟಿಫಿಕೇಟ್ ಬೇಕು. ಕಂದಾಯ ಇಲಾಖೆಯಿಂದ ನೀಡತಕ್ಕಂತ ಜಾತಿ ಪ್ರಮಾಣ ಪತ್ರ ಇರಬಹುದು, ಆದಾಯ ಪ್ರಮಾಣ ಪತ್ರ ಇರಬಹುದು, ವ್ಯವಸಾಯಗಾರ ಪ್ರಮಾಣ ಪತ್ರ ಇರಬಹುದು, ನೀರಾವರಿ ಪ್ರಮಾಣ ಪತ್ರ ಇರಬಹುದು. ಯಾವುದೇ ಪ್ರಮಾಣ ಪತ್ರ ತೆಗೆದುಕೊಳ್ಳಕ್ ಹೋದ್ರೆ ನಮ್ಮ ಸರ್ಕಾರದಲ್ಲಿ ಕೇವಲ 15 ರೂಪಾಯಿ ಇತ್ತು. ಇವತ್ತ 25 ರೂಪಾಯಿ ಬೆಲೆಯನ್ನು ನಿಗದಿಪಡಿಸಿ ಇವತ್ತ ಮಕ್ಕಳ ಮೇಲೆ, ವಿದ್ಯಾರ್ಥಿಗಳ ಮೇಲೆ, ಸಾರ್ವಜನಿಕರ ಮೇಲೆ ಹೊರೆಯನ್ನು ಮಾಡಿದಂತ ಕಾಂಗ್ರೆಸ್ ಸರ್ಕಾರಕ್ಕೆ ನಾನು ಧಿಕ್ಕಾರವನ್ನು ಹೇಳಕ್ ಇಷ್ಟಪಡ್ತೇನೆ ಬಂಧುಗಳೇ. ಅದೇ ರೀತಿಯಾಗಿ ಇವತ್ತ ಅನೇಕ ಜನಸಾಮಾನ್ಯರ ಮೇಲೆ ಹೊರೆಯನ್ನ ಮಾಡಿ ಇವತ್ತ